ರಾಜ್ಯದಲ್ಲಿ ಬಹು ಚರ್ಚಿತ ವಿಷಯವಾಗಿದೆ ಸಮೀಕ್ಷೆಯ ವಿಚಾರ. ಇಷ್ಟು ದಿನಗಳ ಕಾಲ ಜಾತಿ ಗಣತಿ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಗಣತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ. ಹಾಗಾಗಿ ಇದು ಗಣತಿಯಲ್ಲ, ಬದಲಾಗಿ ಸಮೀಕ್ಷೆ ಆಗ್ತಾ ಇರೋದು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ನಡೆಸ್ತಾ ಇರುವಂತಹ ಸಮೀಕ್ಷೆಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಎರಡೇ ದಿನದಲ್ಲಿ ಎಷ್ಟು ಜನ ನೋಂದಣಿಯಾದ್ರೂ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ರೀತಿ ಸರ್ವೆ ನಡೆದು ಬಿಟ್ರೆ 7 ಕೋಟಿ ಕನ್ನಡಿಗರನ್ನ ರೀಚ್ ಆಗೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಸರ್ಕಾರ ಸಮೀಕ್ಷೆ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದೆ? ಎಲ್ಲೂ ಸಿಗದ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಬರ್ತೀವಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವ ರಾಜ್ಯ ಸರ್ಕಾರ ಇದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯನಾ ಅಂತ. ಯಾಕಂದ್ರೆ ಒಂದು ಡ್ಯೂರೇಷನ್ ಇದೆ, ಒಂದು ಟೈಮ್ ಬಾಂಬ್ ಇದೆ. ಹಾಗಾಗಿ ಅದರ ಒಳಗಡೆನೆ ಮುಗಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಬಟ್ ಅನಿವಾರ್ಯತೆಗೆ ಬದ್ಧವಾಗಿ ಅದನ್ನ ಮುಗಿಸೋದಕ್ಕೆ ಸಾಧ್ಯನಾ? ಇರುವಂತಹ ಸವಾಲುಗಳು ಎಷ್ಟು, ಏನ್ ಸಮಸ್ಯೆ ಆಗ್ತಾ ಇದೆ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಹಾಗಾದ್ರೆ ಆರಂಭದಲ್ಲೇ ಸಮೀಕ್ಷೆಗೆ ಎದುರಾಗ್ತಾ ಇರುವಂತಹ ವಿಘ್ನಗಳು ಏನು? 7 ಕೋಟಿ ಜನರನ್ನ ರೀಚ್ ಆಗೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಒಂದು ಅರ್ಜಿ ತುಂಬೋದಕ್ಕೆ ಬೇಕಂತೆ ಕನಿಷ್ಠ ಅರ್ಧ ಗಂಟೆ. ಒಂದು ಅರ್ಜಿ ತುಂಬೋದಕ್ಕೆ ಬೇಕಂತೆ ಕನಿಷ್ಠ ಅರ್ಧ ಗಂಟೆ. ಇದೇ ರೀತಿ ಸಮೀಕ್ಷೆ ಆಗ್ಬಿಟ್ರೆ ಮುಗಿಸೋದಕ್ಕೆ ಸಾಧ್ಯ ಆಗುತ್ತಾ ತಾವು ಅಂದುಕೊಂಡಂತಹ ಸಮಯದಲ್ಲಿ? ಇದು ಪ್ರಶ್ನೆ. ಅವಧಿ ವಿಸ್ತರಣೆ, ಸರ್ವೆ ಸಮಸ್ಯೆ ಬಗ್ಗೆ ಆರಂಭದಿಂದಲೂ ಕೂಡ ಚರ್ಚೆಗಳು ಆಗ್ತಾನೆ ಇದೆ. 25% ಸರ್ವೆ ಮುಗಿಸೋದೇ ಕಷ್ಟ ಅಂತೆ ಈ ಅವಧಿಯಲ್ಲಿ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಜೊತೆ ಸಭೆ ಮಾಡ್ತಿದ್ದಾರಂತೆ ಸಚಿವರು. ಅವಧಿ ವಿಸ್ತರಣೆ, ಸರ್ವೆ ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸರ್ವರ್ ಸಮಸ್ಯೆ ಬಗೆಹರಿಸುವಂತೆ ಸಚಿವ ತಂಗಡಗಿ ಅವರೇ ಸೂಚನೆ ಕೊಟ್ಟಿದ್ದಾರಂತೆ. ಅವಧಿ ವಿಸ್ತರಣೆ ಆಗಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರಂತೆ. ನೋಡಿ ಸರ್, ನೀವು ಕೊಟ್ಟಿರೋ ಅವಧಿಯಲ್ಲಿ ಮುಗಿಸೋಕ್ಕಾಗಲ್ಲ, ಈ ರೀತಿ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಜಿ ಫಿಲಪ್ ಮಾಡೋದಕ್ಕೆ ಅವಕಾಶ ಬೇಕು, ಅರ್ಧ ಗಂಟೆನಾದ್ರೂ ಬೇಕಾಗುತ್ತೆ ಒಬ್ಬರ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ. ಹಾಗಾಗಿ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರಂತೆ. ಇನ್ನು ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಚಿವ ತಂಗಡಗಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಹಿಂದೆ ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ವರದಿ ಅನುಷ್ಠಾನ ಮಾಡೋದಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ. ಸರ್ಕಾರ ಅದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರು ಕೂಡ ಪ್ರಬಲ ಸಮುದಾಯದ ಸಚಿವರುಗಳಾಗಿರ್ಬೋದು, ಜನಸಮುದಾಯವು ಕೂಡ ಅದನ್ನ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೀಸರ್ವೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಈಗ ರೀಸರ್ವೆ ಕೂಡ ಕಾರ್ಯವೂ ಕೂಡ ಆರಂಭ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿರುವಂತಹ ರೀಸರ್ವೆ ಬಗ್ಗೆ ಹಲವು ಆಕ್ಷೇಪಗಳು, ಅಸಮಾಧಾನಗಳು ಮತ್ತೆ ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಈ ಸಮೀಕ್ಷೆಗೆ 22 ಮತ್ತು ಅಕ್ಟೋಬರ್ 7 ಏನು ಆ ಗಡುವು ಅಷ್ಟೇನಾ, ಏನು ವಿಸ್ತರಣೆ ಮಾಡ್ತೀರಾ? ಯಾಕಂದರೆ ಇದ್ರ ಬಗ್ಗೆನೇ ಭಾಳಷ್ಟು ಪ್ರಶ್ನೆಗಳು, ಚರ್ಚೆ ಆರಂಭ ಆಗಿದೆ. ಸದ್ಯಕ್ಕೆ ಆ ಡೇಟನ್ನು ದಿನಾಂಕನ ನಿಗದಿ ಮಾಡಿದ್ದೀವಿ. ದಿನಾಂಕ ಬರಲಿ, ಅದರೊಳಗೆ ಎಷ್ಟು ಸಾಧ್ಯತೆ ಅಷ್ಟು. ಈಗ ನಾನು ಅಧಿಕಾರಿಗಳನ್ನ ಕರೆದು ನಾನು ಸಭೆ ಮಾಡಿದೆ, ಏನಾಗಿದೆ ಎಂತಾಗಿದೆ ಅಂತ.
ಒಂದಿಷ್ಟು ಏನು ಈ ಸರ್ವರ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಇವತ್ತು ಸಾಯಂಕಾಲ ಅನ್ನೋದಾಗ ಸರ್ವರ್ ಪ್ರಾಬ್ಲಮ್ ಶಾರ್ಟ್ ಆಗುತ್ತೆ. ಅಲ್ಲ, ಒಂದು ಕಡೆ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಕಡೆ 60 ಪ್ರಶ್ನೆಗಳಿಗೂ ಉತ್ತರಿಸಬೇಕು. 60 ಪ್ರಶ್ನೆಗಳಿಗೆ ಒಂದು ಅರ್ಜಿ ಉತ್ತರಿಸ್ಬೇಕಂದ್ರೆ 60 ಪ್ರಶ್ನೆಗಳಿಗೆ ಉತ್ತರಿಸೋಕೆ ಜನ ರೆಡಿ ಇದ್ದಾರೆ, ಬರ್ಕೊಳೋರು ರೆಡಿ ಇದ್ದಾರೆ. ನೋಡೋರಿಗೆ ಮತ್ತು ಕೇಳೋರಿಗೆ ತಾಳ್ಮೆ ಇರಲಾರ್ದಂಗೆ ಆಗೈತೆ. ಯಾರಿಗೆ ಅಂತಂದರೆ ಕೆಲವೊಂದಿಷ್ಟು ಇದೇ ಬೆಂಕಿ ಹಚ್ಚೋ ಕೆಲಸ ಮಾಡೋಂಥವ್ರಿಗೆ ಮಾತ್ರ ತೊಂದರೆ ಆಗ್ತಾಯಿದೆ. ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳಕತ್ತಿಲ್ಲ. ಜನರು ಭಾಗಿಯಾಗಕ್ಕೆ ರೆಡಿ ಇದ್ದಾರೆ, ಜನರು ಇನ್ವಾಲ್ವ್ಮೆಂಟ್ ಆಗಕ್ಕೆ ರೆಡಿ ಇದ್ದಾರೆ, ಬರ್ಕೊಳಕ್ಕೆ ಹೋಗೋ ರೆಡಿ ಇದ್ದಾರೆ. ಸಮೀಕ್ಷೆ ಸಕ್ಸಸ್ ಆಗುತ್ತೆ. ಅಕ್ಟೋಬರ್ 7 ಸಮೀಕ್ಷೆ ಮುಗಿತೈತಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿರುವಂತಹ ಕೆಲವು ಸದಸ್ಯರೇ ಈ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾರೆ ಸರ್ಕಾರದ ಬಗ್ಗೆ. ಅದನ್ನು ನೋಡೋಣ. ಮೊದಲು 7ನೇ ತಾರೀಕು ಅಕ್ಟೋಬರ್ 7ರವರೆಗೆ ಏನೇನಾಗುತ್ತೆ ಅಂತ ನೋಡೋಣ. ಅದಾದಮೇಲೆ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇಲ್ಲಿವರೆಗೂ ಅಂತೂ ಚರ್ಚೆ ಆಗಿಲ್ಲ. ಅವಧಿ ವಿಸ್ತರಣೆ ಮತ್ತೊಂದು ಮಗದ ಬಗ್ಗೆ ಈ ಸದ್ಯ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಟೈಮ್ ಇದೆ, ಪ್ರಾರಂಭ ಆಗಿದೆ, ಮಾಡ್ತಾ ಇದ್ದಾರೆ. ನಿನ್ನೆ ಬೇರೆ 71,000 ಆಗಿದ್ವು. ಈಗ ಬೆಳಗ್ಗೆ ನಾನು ಚೆಕ್ ಮಾಡಿದೆ, 2-3 ಅವರ್ಸ್ ಒಳಗೆ 1,93,000 ಆಗಿದೆ. ನಾವು ಒಂದು ದಿವಸಕ್ಕೆ 10 ಲಕ್ಷ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನೋಡೋಣ, ಆಗುತ್ತೆ. ಇದಿಷ್ಟು ಶಿವರಾಜ್ ತಂಗಡಗಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ಪೃಥ್ವಿರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.